ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿದ್ದಷ್ಟೇ ಲಾಭ. 1 ವರ್ಷದ ಹಿಂದೆ ರೆಡಿಯಾಗಿರೋ ಕ್ಯಾಂಟೀನ್ಗಳು ಇಂದಿಗೂ ಕೂಡ ಓಪನ್ ಆಗಿಲ್ಲ. ಜಿಲ್ಲೆಯ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಹದಿನೈದು ದಿನದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಉದ್ಘಾಟನೆ ಭಾಗ್ಯ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವರ ವಾರ್ನಿಂಗ್. ಬೀದರ್ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ಗಳು ಇದ್ದು ಇಲ್ಲದಂತಾಗಿದ್ವು. ನಿರ್ಮಾಣವಾಗಿರುವಂತಹ ಕ್ಯಾಂಟೀನ್ಗಳಿಗೆ ಉದ್ಘಾಟನೆ ಭಾಗ್ಯವೇ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ್ದೇ ತಡ. ಉಸ್ತುವಾರಿ ಸಚಿವ ರಹೀಂ ಖಾನ್ ಅಲರ್ಟ್ ಆಗಿದ್ದಾರೆ. ಹೌದು, ಬೀದರ್ ಜಿಲ್ಲೆಯಲ್ಲಿ ನಿರ್ಮಿಸಿರುವಂತಹ 4 ಇಂದಿರಾ ಕ್ಯಾಂಟೀನ್ಗಳನ್ನ ಇನ್ನೊಂದು ವಾರ ಅಥವಾ 15 ದಿನಗಳಲ್ಲಿ ಉದ್ಘಾಟನೆ ಮಾಡಲೇಬೇಕು ಅಂತ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ. 180 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ 95% ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಉದ್ಘಾಟನೆ ಆಗಿದೆ. ಬೀದರ್ ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು. ಎಡಿಷನಲ್ ನಲ್ಲಿ ನಾನು 2-3 ಕೊಟ್ಟಿದ್ದೇನೆ. ಆ ಎಡಿಷನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ. ಮೋಸ್ಟ್ಲಿ 1 ವಾರನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೇನೆ. ಬೀದರ್ನ ಓಲ್ಡ್ ಸಿಟಿ ಹೆರಿಗೆ ಆಸ್ಪತ್ರೆಯ ಆವರಣ ಮತ್ತು ಮೈಲೂರಿನಲ್ಲಿ 1 ಇಂದಿರಾ ಕ್ಯಾಂಟೀನ್ಗಳಿವೆ. ಜೊತೆಗೆ ಚಿಟಗುಪ್ಪ ಪಟ್ಟಣದಲ್ಲೊಂದು, ಹುಮನಾಬಾದ್ನ ಹಳ್ಳಿಕೇಟ್ನಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗಿವೆ. ಅಂದಾಜು 50 ರಿಂದ 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು 15 ದಿನದಲ್ಲಿ ಈ ಎಲ್ಲಾ ಕ್ಯಾಂಟೀನ್ ಉದ್ಘಾಟಿಸಲಾಗುತ್ತೆ. ಬಡವರಿಗೆ ಆಹಾರವನ್ನು ಒದಗಿಸಲಾಗುತ್ತೆ ಅಂತ ಸಚಿವರು ಭರವಸೆ ನೀಡಿದ್ದಾರೆ. ಏನಿತ್ತು ಅಂದ್ರು ಒಂದ್ ಕಡೆ ಕೋರ್ಟ್ ಕೇಸ್ ಇತ್ತು, ಒಂದ್ ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ. ನೌಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ, ಮತ್ತ ಇನ್ನೊಂದ್ ಕಡೆ ಕೋರ್ಟ್ ಕೇಸ್ ಆಗಿದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆದರೂ ಇದು ಬಡವರು ಸಲಹೆಗೆ, ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ, ಲೇಬರ್ ಇದ್ದಾರೆ, ಆಟೋ ಚಾಲಕ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರಿದ್ದಾರೆ. ಇವರೆಲ್ಲರಿಗೆ ಬರೀ 5 ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಇದೆ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೇನೆ, 1 ವೀಕ್ ನಲ್ಲಿ ಅದು ಚಾಲು ಮಾಡಿಸ್ತೇನೆ. ಒಟ್ನಲ್ಲಿ 1 ವರ್ಷದ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಬಡವರು ಈ ಕ್ಯಾಂಟೀನ್ಗಳತ್ತ ಆಸೆಗಣ್ಣಿನಿಂದ ನೋಡುವಂತೆ ಮಾಡಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿದ್ದಷ್ಟೇ ಲಾಭ. 1 ವರ್ಷದ ಹಿಂದೆ ರೆಡಿಯಾಗಿರೋ ಕ್ಯಾಂಟೀನ್ಗಳು ಇಂದಿಗೂ ಕೂಡ ಓಪನ್ ಆಗಿಲ್ಲ. ಜಿಲ್ಲೆಯ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಹದಿನೈದು ದಿನದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಉದ್ಘಾಟನೆ ಭಾಗ್ಯ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವರ ವಾರ್ನಿಂಗ್. ಬೀದರ್ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ಗಳು ಇದ್ದು ಇಲ್ಲದಂತಾಗಿದ್ವು. ನಿರ್ಮಾಣವಾಗಿರುವಂತಹ ಕ್ಯಾಂಟೀನ್ಗಳಿಗೆ ಉದ್ಘಾಟನೆ ಭಾಗ್ಯವೇ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ್ದೇ ತಡ. ಉಸ್ತುವಾರಿ ಸಚಿವ ರಹೀಂ ಖಾನ್ ಅಲರ್ಟ್ ಆಗಿದ್ದಾರೆ. ಹೌದು, ಬೀದರ್ ಜಿಲ್ಲೆಯಲ್ಲಿ ನಿರ್ಮಿಸಿರುವಂತಹ 4 ಇಂದಿರಾ ಕ್ಯಾಂಟೀನ್ಗಳನ್ನ ಇನ್ನೊಂದು ವಾರ ಅಥವಾ 15 ದಿನಗಳಲ್ಲಿ ಉದ್ಘಾಟನೆ ಮಾಡಲೇಬೇಕು ಅಂತ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ. 180 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ 95% ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಉದ್ಘಾಟನೆ ಆಗಿದೆ. ಬೀದರ್ ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು. ಎಡಿಷನಲ್ ನಲ್ಲಿ ನಾನು 2-3 ಕೊಟ್ಟಿದ್ದೇನೆ. ಆ ಎಡಿಷನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ. ಮೋಸ್ಟ್ಲಿ 1 ವಾರನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೇನೆ. ಬೀದರ್ನ ಓಲ್ಡ್ ಸಿಟಿ ಹೆರಿಗೆ ಆಸ್ಪತ್ರೆಯ ಆವರಣ ಮತ್ತು ಮೈಲೂರಿನಲ್ಲಿ 1 ಇಂದಿರಾ ಕ್ಯಾಂಟೀನ್ಗಳಿವೆ. ಜೊತೆಗೆ ಚಿಟಗುಪ್ಪ ಪಟ್ಟಣದಲ್ಲೊಂದು, ಹುಮನಾಬಾದ್ನ ಹಳ್ಳಿಕೇಟ್ನಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗಿವೆ. ಅಂದಾಜು 50 ರಿಂದ 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು 15 ದಿನದಲ್ಲಿ ಈ ಎಲ್ಲಾ ಕ್ಯಾಂಟೀನ್ ಉದ್ಘಾಟಿಸಲಾಗುತ್ತೆ. ಬಡವರಿಗೆ ಆಹಾರವನ್ನು ಒದಗಿಸಲಾಗುತ್ತೆ ಅಂತ ಸಚಿವರು ಭರವಸೆ ನೀಡಿದ್ದಾರೆ. ಏನಿತ್ತು ಅಂದ್ರು ಒಂದ್ ಕಡೆ ಕೋರ್ಟ್ ಕೇಸ್ ಇತ್ತು, ಒಂದ್ ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ. ನೌಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ, ಮತ್ತ ಇನ್ನೊಂದ್ ಕಡೆ ಕೋರ್ಟ್ ಕೇಸ್ ಆಗಿದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆದರೂ ಇದು ಬಡವರು ಸಲಹೆಗೆ, ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ, ಲೇಬರ್ ಇದ್ದಾರೆ, ಆಟೋ ಚಾಲಕ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರಿದ್ದಾರೆ. ಇವರೆಲ್ಲರಿಗೆ ಬರೀ 5 ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಇದೆ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೇನೆ, 1 ವೀಕ್ ನಲ್ಲಿ ಅದು ಚಾಲು ಮಾಡಿಸ್ತೇನೆ. ಒಟ್ನಲ್ಲಿ 1 ವರ್ಷದ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಬಡವರು ಈ ಕ್ಯಾಂಟೀನ್ಗಳತ್ತ ಆಸೆಗಣ್ಣಿನಿಂದ ನೋಡುವಂತೆ ಮಾಡಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿದ್ದಷ್ಟೇ ಲಾಭ. 1 ವರ್ಷದ ಹಿಂದೆ ರೆಡಿಯಾಗಿರೋ ಕ್ಯಾಂಟೀನ್ಗಳು ಇಂದಿಗೂ ಕೂಡ ಓಪನ್ ಆಗಿಲ್ಲ. ಜಿಲ್ಲೆಯ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಹದಿನೈದು ದಿನದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಉದ್ಘಾಟನೆ ಭಾಗ್ಯ.
ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವರ ವಾರ್ನಿಂಗ್. ಬೀದರ್ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ಗಳು ಇದ್ದು ಇಲ್ಲದಂತಾಗಿದ್ವು. ನಿರ್ಮಾಣವಾಗಿರುವಂತಹ ಕ್ಯಾಂಟೀನ್ಗಳಿಗೆ ಉದ್ಘಾಟನೆ ಭಾಗ್ಯವೇ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ್ದೇ ತಡ. ಉಸ್ತುವಾರಿ ಸಚಿವ ರಹೀಂ ಖಾನ್ ಅಲರ್ಟ್ ಆಗಿದ್ದಾರೆ. ಹೌದು, ಬೀದರ್ ಜಿಲ್ಲೆಯಲ್ಲಿ ನಿರ್ಮಿಸಿರುವಂತಹ 4 ಇಂದಿರಾ ಕ್ಯಾಂಟೀನ್ಗಳನ್ನ ಇನ್ನೊಂದು ವಾರ ಅಥವಾ 15 ದಿನಗಳಲ್ಲಿ ಉದ್ಘಾಟನೆ ಮಾಡಲೇಬೇಕು ಅಂತ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ. 180 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ 95% ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಉದ್ಘಾಟನೆ ಆಗಿದೆ. ಬೀದರ್ ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು. ಎಡಿಷನಲ್ ನಲ್ಲಿ ನಾನು 2-3 ಕೊಟ್ಟಿದ್ದೇನೆ. ಆ ಎಡಿಷನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ. ಮೋಸ್ಟ್ಲಿ 1 ವಾರನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೇನೆ. ಬೀದರ್ನ ಓಲ್ಡ್ ಸಿಟಿ ಹೆರಿಗೆ ಆಸ್ಪತ್ರೆಯ ಆವರಣ ಮತ್ತು ಮೈಲೂರಿನಲ್ಲಿ 1 ಇಂದಿರಾ ಕ್ಯಾಂಟೀನ್ಗಳಿವೆ. ಜೊತೆಗೆ ಚಿಟಗುಪ್ಪ ಪಟ್ಟಣದಲ್ಲೊಂದು, ಹುಮ್ನಾಬಾದ್ನ ಹಳ್ಳಿಕೇಟ್ನಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗಿವೆ. ಅಂದಾಜು 50 ರಿಂದ 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು 15 ದಿನದಲ್ಲಿ ಈ ಎಲ್ಲಾ ಕ್ಯಾಂಟೀನ್ ಉದ್ಘಾಟಿಸಲಾಗುತ್ತೆ. ಬಡವರಿಗೆ ಆಹಾರವನ್ನು ಒದಗಿಸಲಾಗುತ್ತೆ ಅಂತ ಸಚಿವರು ಭರವಸೆ ನೀಡಿದ್ದಾರೆ. ಏನಿತ್ತು ಅಂದ್ರು ಒಂದ್ ಕಡೆ ಕೋರ್ಟ್ ಕೇಸ್ ಇತ್ತು, ಒಂದ್ ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ. ನೌಬಾದ್ ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ, ಮತ್ತ ಇನ್ನೊಂದ್ ಕಡೆ ಕೋರ್ಟ್ ಕೇಸ್ ಆಗಿದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆದ್ರೂ ಇದು ಬಡವರು ಸಲಹೆಗೆ, ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ, ಲೇಬರ್ ಇದ್ದಾರೆ, ಆಟೋ ಚಾಲಕ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರಿದ್ದಾರೆ. ಇವರೆಲ್ಲರಿಗೆ ಬರೀ 5 ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಇದೆ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೇನೆ, 1 ವೀಕ್ ನಲ್ಲಿ ಅದು ಚಾಲು ಮಾಡಿಸ್ತೇನೆ. ಒಟ್ನಲ್ಲಿ 1 ವರ್ಷದ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಬಡವರು ಈ ಕ್ಯಾಂಟೀನ್ಗಳತ್ತ ಆಸೆಗಣ್ಣಿನಿಂದ ನೋಡುವಂತೆ ಮಾಡಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿದ್ದಷ್ಟೇ ಲಾಭ. 1 ವರ್ಷದ ಹಿಂದೆ ರೆಡಿಯಾಗಿರೋ ಕ್ಯಾಂಟೀನ್ಗಳು ಇಂದಿಗೂ ಕೂಡ ಓಪನ್ ಆಗಿಲ್ಲ. ಜಿಲ್ಲೆಯ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಹದಿನೈದು ದಿನದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಉದ್ಘಾಟನೆ ಭಾಗ್ಯ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವರ ವಾರ್ನಿಂಗ್. ಬೀದರ್ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ಗಳು ಇದ್ದು ಇಲ್ಲದಂತಾಗಿದ್ವು. ನಿರ್ಮಾಣವಾಗಿರುವಂತಹ ಕ್ಯಾಂಟೀನ್ಗಳಿಗೆ ಉದ್ಘಾಟನೆ ಭಾಗ್ಯವೇ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ್ದೇ ತಡ. ಉಸ್ತುವಾರಿ ಸಚಿವ ರಹೀಂ ಖಾನ್ ಅಲರ್ಟ್ ಆಗಿದ್ದಾರೆ. ಹೌದು, ಬೀದರ್ ಜಿಲ್ಲೆಯಲ್ಲಿ ನಿರ್ಮಿಸಿರುವಂತಹ 4 ಇಂದಿರಾ ಕ್ಯಾಂಟೀನ್ಗಳನ್ನ ಇನ್ನೊಂದು ವಾರ ಅಥವಾ 15 ದಿನಗಳಲ್ಲಿ ಉದ್ಘಾಟನೆ ಮಾಡಲೇಬೇಕು ಅಂತ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ. 180 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ 95% ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಉದ್ಘಾಟನೆ ಆಗಿದೆ. ಬೀದರ್ ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು. ಎಡಿಷನಲ್ ನಲ್ಲಿ ನಾನು 2-3 ಕೊಟ್ಟಿದ್ದೇನೆ. ಆ ಎಡಿಷನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ. ಮೋಸ್ಟ್ಲಿ 1 ವಾರನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೇನೆ. ಬೀದರ್ನ ಓಲ್ಡ್ ಸಿಟಿ ಹೆರಿಗೆ ಆಸ್ಪತ್ರೆಯ ಆವರಣ ಮತ್ತು ಮೈಲೂರಿನಲ್ಲಿ 1 ಇಂದಿರಾ ಕ್ಯಾಂಟೀನ್ಗಳಿವೆ. ಜೊತೆಗೆ ಚಿಟಗುಪ್ಪ ಪಟ್ಟಣದಲ್ಲೊಂದು, ಹುಮ್ನಾಬಾದ್ನ ಹಳ್ಳಿಕೇಟ್ನಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗಿವೆ. ಅಂದಾಜು 50 ರಿಂದ 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು 15 ದಿನದಲ್ಲಿ ಈ ಎಲ್ಲಾ ಕ್ಯಾಂಟೀನ್ ಉದ್ಘಾಟಿಸಲಾಗುತ್ತೆ. ಬಡವರಿಗೆ ಆಹಾರವನ್ನು ಒದಗಿಸಲಾಗುತ್ತೆ ಅಂತ ಸಚಿವರು ಭರವಸೆ ನೀಡಿದ್ದಾರೆ. ಏನಿತ್ತು ಅಂದ್ರು ಒಂದ್ ಕಡೆ ಕೋರ್ಟ್ ಕೇಸ್ ಇತ್ತು, ಒಂದ್ ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ. ನೌಬಾದ್ ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ, ಮತ್ತ ಇನ್ನೊಂದ್ ಕಡೆ ಕೋರ್ಟ್ ಕೇಸ್ ಆಗಿದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆದ್ರೂ ಇದು ಬಡವರು ಸಲಹೆಗೆ, ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ, ಲೇಬರ್ ಇದ್ದಾರೆ, ಆಟೋ ಚಾಲಕ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರಿದ್ದಾರೆ. ಇವರೆಲ್ಲರಿಗೆ ಬರೀ 5 ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಇದೆ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೇನೆ, 1 ವೀಕ್ ನಲ್ಲಿ ಅದು ಚಾಲು ಮಾಡಿಸ್ತೇನೆ. ಒಟ್ನಲ್ಲಿ 1 ವರ್ಷದ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ವರದಿ ಒಂದೇ ದಿನದಲ್ಲಿ ಪರಿಹಾರವನ್ನು ಒದಗಿಸಿದೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಬಡವರು ಈ ಕ್ಯಾಂಟೀನ್ಗಳತ್ತ ಆಸೆಗಣ್ಣಿನಿಂದ ನೋಡುವಂತೆ ಮಾಡಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.